ಮಾಡಿದ್ದಾರೆ. ಓಕೆ, ಅಪ್ಪ ಸರಾಕೆರೆಗೆ ಎಷ್ಟು ದಿನದಿಂದ ಬಂದ್ರು? ಓಕೆ, ಅವ್ರಿಗೆ ಏನೆಲ್ಲ ರಿಸಲ್ಟ್ ಬಂತು, ಏನಕ್ಕೋಸ್ಕರ ಮನೆಗೆ ಬೇಕು ಅಂತೇಳಿ ಬುಕಿಂಗ್ ಮಾಡಿದಾರೆ ಅಂತ ಅಪ್ಪನ ಹತ್ರನೇ ಮಾತಾಡ್ಸೋಣ. ಅಪ್ಪ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಉಮೇಶ್ ಅಂತ. ಅಪ್ಪ ನೀವು ಎಲ್ಲಿಂದ ಬರ್ತಾ ಇರೋದು? ಇಲ್ಲಿ ದಾವಣಗೆರೆಯಿಂದ ನಿಜೋಳಿ ಹೊಸಬಡಾವಣೆ. ಓಕೆ ಅಪ್ಪ, ಸರಾಕೆರೆಗೆ ಬಂದು ಎಷ್ಟು ದಿನ ಆಯ್ತು ಅಪ್ಪ? ಈಗ 45 ದಿನದ ಮೇಲೆ ಆಯ್ತು, 1.5 ತಿಂಗಳಾಯ್ತು. ಓಕೆ ಅಪ್ಪ, ನಿಮ್ಗೆ ಸರಾಕೆರೆಗೆ ಬರಕ್ಕಿಂತ ಮುಂಚೆ ಏನೆಲ್ಲ ತೊಂದರೆ ಇತ್ತು ಅಪ್ಪ? ಅದೇ ಈಗ BP ಒಂದು ನಾರ್ಮಲ್ ಆಗಿ BP ಬಂದ್ಬಿಡುತ್ತೆ, BP ಇತ್ತು. ಆಮೇಲೆ ಈ ಗ್ರೇಡ್ 2 ಫ್ಯಾಟಿ ಲಿವರ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಪಿತ್ತಕೋಶ ಗಾಲ್ ಬ್ಲಾಡರಲ್ಲಿ ಒಂದು ಸಿಂಗಲ್ ಕಲ್ಲಿತ್ತು. ಮತ್ತೆ ಅದು ಅವಾಗ ಪೇನ್ ಬರ್ತಾ ಇತ್ತು. ಆಮೇಲೆ ನಾರ್ಮಲಿ ಎಲ್ರಿಗೂ ತರ ಈ ಮೀನು ಕಂಡದ್ದು ಬಹಳ ನೋವು ಬರ್ತಿತ್ತು. ಆಮೇಲೆ ನನ್ನ ಬೆನ್ನು ಬ್ಯಾಕ್ ಬೋನ್ ಇದೆಲ್ಲ, ಸ್ಪೈನಲ್ ಕಾರ್ಡ್, ಬೆನ್ನು ಮತ್ತೆ ಸೊಂಟ ನೋವು, ಲೋಯರ್ ಬ್ಯಾಕ್ ಪೇನ್ ಬರ್ತಾ ಇತ್ತು. ಆಮೇಲೆ ಟೆನ್ಷನ್, ಉದ್ವೇಗ ಇದ್ರದ್ದೆಲ್ಲ ಇರುತ್ತೆ, ಡ್ಯೂಟಿ, ಜೀವನ ಶೈಲಿ ಎಲ್ಲದ್ರಿಂದ. ಹಾಗಾಗಿ ನಮ್ಮ ಫ್ರೆಂಡ್ ಒಬ್ರು ಮುಂಚೆ ಒಂದು 3-4 ದಿನ ಬರ್ತಾ ಇದ್ರು ಇಲ್ಲಿಗೆ. ಅವ್ರು ಹೇಳ್ತಾ ಇದ್ರು, ಬಟ್ ನಾನು ನನ್ನ ಡ್ಯೂಟಿ ಅವೆಲ್ಲ ನನಗೆ ಟೈಮ್ ಫ್ರೀ ಸಿಗ್ತಿಲ್ಲ ಅವಾಗ. ಅದಕ್ಕೆ ನೋಡೋಣ ಸ್ವಲ್ಪ ಫ್ರೀ ಆದ್ರೆ ಬರೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದೊಂದು ಸಮಯ ಬಂತು. ಅದಕ್ಕೆ ನಾನು ಒಂದು 2 ದಿನ ಬಂದು ನೋಡೋಣ ಫಸ್ಟ್ ಹೆಂಗೆ ಏನಂತ ಬಂದು 2 ದಿನ ಬಂದೆ. ಆಯ್ತು, 1 ವಾರ ಬಂದು ನೋಡೋಣ ಅಂದರೆ 1 ವಾರ ಆಯಿತು, 10 ದಿನ ಆಯಿತು, 15 ದಿನ ಆಯಿತು. ರೆಗ್ಯುಲರ್ ಆಗಿ ನಾನು ಯಾವತ್ತೂ ಮಿಸ್ ಮಾಡಲಿಲ್ಲ. ರೆಗ್ಯುಲರ್ ಆಗಿ ಬಂದೆ. ಬೆಳಿಗ್ಗೆ ಬರೋಕ್ಕಾಗಿದ್ರೆ ಮಧ್ಯಾಹ್ನದಲ್ಲೂ ಬರ್ತಿದ್ದೆ. ಒಟ್ಟು ಬಂದೆ. ಅವರು ನನ್ನ ಫ್ರೆಂಡ್ಸ್ ಒಂದು 2-3 ಪರ್ಚೇಸ್ ಮಾಡಿದ್ರು. ಇನ್ಫ್ಯಾಕ್ಟ್ ಅವರು ಕಾಸ್ಟ್ಲಿ ಐಟಮ್ಸ್ನೇ ಪರ್ಚೇಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಅವರು ಜೇಡ್ ಸ್ಟೋನ್ ಮ್ಯಾಟು ಮತ್ತು ಸಿಲ್ಸಿಯಂ ಬೆಡ್ಡು, ವಾಟ್ರು, ಇವನು ಫಿಲ್ಟರ್ ಇದೆಯಲ್ಲ ವಾಟರ್, ಅದನ್ನೆಲ್ಲ ಬುಕ್ ಮಾಡಿದ್ದಾರೆ. ಅವರೆಲ್ಲ ಯೂಸ್ ಮಾಡ್ತಿದ್ದಾರೆ. ನಾನು ಇನ್ನೊಂದು 120 ದಿನದ್ದು ಒಂದು ಕಂಟಿನ್ಯೂಸ್ ಥೆರಪಿ ಆ ಥರ ಅಂದ್ರೆ ನನಗೆ ಒಂದು ಸ್ವಲ್ಪ ಈ ಬ್ಯಾಕ್ ಬೋನ್ ನೋವು ಭಾಳ ಇತ್ತಲ್ಲ, ಬ್ಯಾಕ್ ಪೇನು, ಆಮೇಲೆ ಮೀನು ಕಂಡು ಭಾಳ ನೋವು ಬರ್ತಿತ್ತು. ಅವೆರಡು ಕಡಿಮೆ ಆಯಿತು. ಆಮೇಲೆ ಸ್ವಲ್ಪ ನನಗೆ ಏನೋ ಅನ್ಸೋಕೆ ಶುರುವಾಯಿತು. ನಾವು ಬರೀ ಇನ್ನೊಬ್ರು ಕೇಳೋದಲ್ಲ, ನಮಗೆ ನಾವು ಸ್ವತಃ ಅರಿವು ಮಾಡ್ಕೋಬೇಕು, ಹಿಂದೆ ಹೆಂಗಿತ್ತು, ಈಗೇನಾಗಿದೆ ಅಂಥೇಳಿ. ಆಮೇಲೆ ಅದು ಬೆಳಿಗ್ಗೆ ನಾವು ಖಾಲಿ ಹೊಟ್ಟೆಯಲ್ಲಿ ಒಂದ್ಸರಿ ಥೆರಪಿ ತಗೋಬೇಕು, ಮತ್ತು ರಾತ್ರಿ ಟೈಮಲ್ಲೂ ಥೆರಪಿ ತಗೋಬೇಕು ಅಂತ ಹೇಳ್ತಾರೆ. ಸೊ ದೆನ್ ಓನ್ಲಿ ವಿ ವಿಲ್ ಗೆಟ್ ಗುಡ್ ರಿಸಲ್ಟ್. ಬಟ್ ಏನಾಗುತ್ತೆ ಅಂದರೆ ನಮಗೆ ನೈಟ್ ಟೈಮ್ ಅಂತೂ ಥೆರಪಿ ತೊಗೊಳಕ್ಕಾಗಲ್ಲ. ಇಲ್ಲಿ ನಾವು ಒಂದ್ಸರಿ ಬಂದು ಥೆರಪಿ ತೊಗೊಂಡು ಹೋಗೋದಂತೆ. ಹಾಗಾಗಿ ನಾನು ಇವನ್ನ ತಗೊಂಡು ಮನೆಯಲ್ಲಿ ಯೂಸ್ ಮಾಡೋಣ. ನಮ್ಮ ಮನೆಯಲ್ಲಿ ಈ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಅವರು ಕೂಡ ಅದನ್ನ ಯೂಸ್ ಮಾಡ್ಬೋದು. ಒಬ್ರು ಬರಕ್ಕೆ ಮನ್ಸು ಮಾಡ್ತಿರಲ್ಲ, ರೆಗ್ಯುಲರ್ ಆಗಿ ಬರೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ, ಮನ್ಸು ಮಾಡಲ್ಲ, ಅದು ಏನು ಎತ್ತ ಅಂತ ಅನ್ಕೊಳ್ತಿರ್ತಾರೆ. ಹಂಗಾಗಿ ಹೋಪ್ಫುಲಿ ಈಗ ಏನೋ ಒಂದು 50% ಚೆನ್ನಾಗಿದೆ ಅಂತ ಹೇಳ್ತೀನಿ. ನಾನು ನಾಟ್ ಸೇಯಿಂಗ್ 100% ಚೆನ್ನಾಗಿದೆ ಅಂತ ನಾನು ಹೇಳಲ್ಲ. 50% ಚೆನ್ನಾಗಿದೆ ಅಂತಂದ್ರೆ ನಾವು ರೆಗ್ಯುಲರ್ ಥೆರಪಿ ಬೆಳಿಗ್ಗೆ ರಾತ್ರಿ ತೊಗೊಳ್ತಾ ಹೋಗ್ಬೇಕು. ಆಮೇಲೆ ಅದು ಆಟೋಮೆಟಿಕ್ ಮಿಷಿನ್ ಇದೆ, 5G ಚೇರ್ ಇದೆ, ಇಲ್ಲಿ 3 ಬಾಲ್ ಮತ್ತು 9 ಬಾಲ್ ಅಂತ ಹೇಳ್ಬಿಟ್ಟು ಅದು ಥೆರಪಿ ಇದೆ. ಆಮೇಲೆ ಅದೆಲ್ಲ ವರ್ಕ್ ಆಗುತ್ತೆ, ಬಟ್ ಗ್ರಾಜುವಲಿ ನಿಧಾನವಾಗಿ ವರ್ಕ್ ಆಗ್ತವೆ. ಏಕದಮ್ ನಾವು ಇಂಗ್ಲೀಷ್ ಮೆಡಿಸಿನ್ ಥರ ಗುಳಿಗೆ ತಗೊಂಡ ತಕ್ಷಣ ನಾಳೆನೇ ಸರಿ ಆಗ್ಬಿಡ್ತು, ನಾಡಿದ್ದು ಸರಿ ಆಗ್ಬಿಡ್ತು ಅಂತ. ಯಾಕಂದ್ರೆ 25-30 ವರ್ಷಗಳಿಂದ ಏನೇನೋ ತಿಂದು ಉಂಡು ಎಲ್ಲ ಕುಡಿದು ಡ್ರಿಂಕ್ಸ್ ಮಾಡಲ್ಲ, ಬಟ್ ನಾವೆಲ್ಲ ಅನ್ಕೊಂಡ್ಬಿಡ್ತೀವಿ ನಾವು ಡ್ರಿಂಕ್ಸ್ ಮಾಡಲ್ಲ, ಬ್ಯಾಡ್ ಹ್ಯಾಬಿಟ್ ಮಾಡಲ್ಲ, ನಾವು ಭಾಳ ಚೆನ್ನಾಗಿರ್ತೇವೆ ಅಂತೇಳಿ. ಏನು ಅನ್ನಂಗೆ ಯಾರಿಗೆ ಯಾವ ಟೈಮ್ನ ಏನು ಎತ್ತ ನಮ್ಮ ದೇಹದಲ್ಲಿ ಏನಾಗ್ತಿರ್ತೀವೋ ಗೊತ್ತಾಗಲ್ಲ. ಹಿಂಗಾಗ್ಬಿಟ್ಟು ನಾವೆಲ್ಲ ಥೆರಪಿ ತಗೊಂಡು ಒಳ್ಳೇದಾಗುತ್ತೆ ಅಂತ ತಗೊಂಡಿದ್ದೀನಿ. 50% ಚೆನ್ನಾಗಿದೆ. ಮುಂಚೆ ಹಾಸ್ಪಿಟ್ಲಿಗೆ ತೋರಿಸಿದ್ದೀನಿ. ಅದಕ್ಕೆ ಅವ್ರು ಏನೇನು ಹೇಳ್ತಾರೆ, ಕಾಸ್ಟ್ಲಿ ಐಟಮ್ಸ್, ಏನೇನು ಮೆಡಿಸಿನ್, ಅದೇನು ಆಪ್ರೇಷನ್, ನಾವೆಲ್ಲ ಮಾಡ್ಕೊಂಡಿದ್ದೀವಿ. ನಾವು ಮತ್ತು ನಾರ್ಮಲಿ ಮತ್ತು ಎಲ್ಲರಿಗೂ ನಮ್ಮ ಜೀವ ಮುಖ್ಯ. ನಾವು ದುಡಿಯೋದೆಲ್ಲ ಆಸ್ಪತ್ರೆಗೆ ಹೋಗ್ತೀವಿ, ಕಾಸ್ಟ್ಲಿ ಮೆಡಿಸಿನ್ ನಾವು ಮುಂಚೆನೇ ಹೇಳ್ಬಿಡ್ತೀವಿ ಏನು ಕಾಸ್ಟ್ಲಿ ಇದೆ, ಅದು ಏನು ಮೆಡಿಸಿನ್, ಏನೋ ಕೊಡಿ, ಅದಕ್ಕೆ ಏನೋ ನಾವೆಲ್ಲ ಖರ್ಚು ಮಾಡೋಕೆ ತಯಾರಿದ್ದೀವಿ ಅಂತೇಳಿ. ಬಟ್ ಏನು ಖರ್ಚು ಮಾಡಿದ್ರೆ ಒಂದ್ಸರಿ ಕೆಲವೊಂದು ಸರಿ ಆಗ್ತಿರಲಿಲ್ಲ. ಮೇಡಮ್ ಈಗ ನಾನು ಮತ್ತೆ ಟೆಸ್ಟ್ ಮಾಡಿಸಿಲ್ಲ, ನೋವು ನೀವೆಲ್ಲ ಮಾಡಿಸಿಲ್ಲ ನಾನು. ಅದು ಏನಾಗುತ್ತೆ, ಪಿತ್ತಕೋಶದ ಕಲ್ಲು ಭಾಳ ಜನಕ್ಕೆ ಆಗಿಬಿಡುತ್ತೆ. ಒಬ್ರಿಗೆ 1 ಆಗುತ್ತೆ, ಒಬ್ರಿಗೆ 10 ಆಗುತ್ತೆ, ಒಬ್ರಿಗೆ 20 ಆಗುತ್ತೆ. ಅವ್ರೇನು ಮಾಡ್ಬಿಡ್ತಾರೆ, ಅವರು ಪಿತ್ತಕೋಶನ ತೆಗೆದುಬಿಡ್ತಾರೆ, ಗಾಲ್ ಬ್ಲಾಡರ್ನ ತೆಗೆದುಬಿಡ್ತಾರೆ. ಅದಕ್ಕೆ ಕೆಲವೊಬ್ರು ಗಾಲ್ ಬ್ಲಾಡರ್ ತೆಗಿಸ್ಬಾರ್ದು, ತೆಗಿಸಿದ್ರೆ ಮತ್ತೆ ಮುಂದೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಪೇನ್ ಇರ್ತಿರುತ್ತೆ, ಪೇನ್ ಬರುತ್ತೆ. ಒಂದು 50-60% ಕಡಿಮೆ ಆಗಿದೆ. ರಾತ್ರಿ ಒಂದು 10 ಗಂಟೆ ಒಳಗಡೆ ಮಲಗಬೇಕು, ಬೆಳಿಗ್ಗೆ ಬೇಗ ಹೇಳ್ಬೇಕು. ಎಣ್ಣೆ ಜಿಟ್ಟು ನಾವು ಬಾಯಿ ಚಟ ಅಂತೇಳಿ ಮೆಣಸಿನಕಾಯಿ ತಿಂದೆ, ಎಣ್ಣೆ ತಿಂದೆ ಇಂಥವೆಲ್ಲ ಇದು ಒಂದಂತಲ್ಲ, ಬೇರೆ ಏನಕ್ಕಾದ್ರೂ ಸುಮಾರು ಅವಾಗ ದುಡ್ಡು ಖರ್ಚು ಆಗ್ತಾನೆ ಇರುತ್ತೆ ಅಲ್ಲ, ಭಾಳ. ಈಗ ಹಂಗ್ ಲೆಕ್ಕ ಹಿಡಿದು ಒಂದು 8-10 ಲಕ್ಷ ರೂಪಾಯಿ ಖರ್ಚಾಗಿರ್ಬೋದು. ಅಂದ್ರೆ ನಾನು ಒಂದು ಸರಿಗೆ ಅಂತಲ್ಲ, ಒಂದು 70,000, 60,000, 90,000 ಇದೆಲ್ಲ
ಓಕೆ, ಒಂದ್ಸಲ ಹಾಸ್ಪಿಟಲ್ಗೆ ಹೋಗುವಾಗ ಇಷ್ಟ ಹಣ ಖರ್ಚಾಗ್ತಾ ಇತ್ತು. ನಾವು ಒಳ್ಳೆ ಫಿಸಿಷಿಯನ್ ಇವತ್ತು ತೋರ್ಸಕ್ ಹೋದ್ರೆ ಅವ್ರದೇ ಒಂದು 450 ರೂಪಾಯಿ ಫೀಸ್ ಇರುತ್ತೆ, ಕನ್ಸಲ್ಟೇಷನ್ ಫೀಸ್. ಅವ್ರ ಹತ್ರ ಹೋದ್ರೆ ಮಿನಿಮಮ್ ಅವ್ರು ಒಂದು 2000 ರೂಪಾಯಿ ತಿಂಗಳಿಗೆ ಅಷ್ಟು ಗುಳಿಗೆ ನಾರ್ಮಲ್ ಆಗಿದ್ರು ಬರೀತಾರೆ. ಮೆಡಿಕಲ್ ಶಾಪ್ ಅದು ಒಂದು ಲಾಬಿ, ಅದೊಂಥರ ಮಾಫಿಯಾ ಇದ್ದಂಗೆ, ಏನು ಮಾಡೋಕ್ಕಾಗಲ್ಲ. ಅವರು ಏನು ಬರೀತಾರೆ ಎಲ್ಲ ತಗೋಬೇಕಾಗತ್ತೆ, ಅದರಿಂದ ಸೈಡ್ ಎಫೆಕ್ಟ್ಸ್ ಆಗ್ಬೋದು ನಮಗೆ. ಮತ್ತೆ ಅವಾಗ ಬೇರೆ ಆಪ್ಷನ್ಸ್ ನಮಗೆ ಆಯ್ಕೆಗಳು ಇರಲ್ಲ. ನಾವು ಏನಂದ್ರೆ ಒಂದು ನಂಬಿಕೆಯಲ್ಲಿ ಹೋಗ್ತೀವಿ, ಅದು ತಗೊಂಡ್ರೆ ಮುಂದೆ ಏನಾದ್ರು ಸಮಸ್ಯೆ, ಕಿಡ್ನಿ ಸಮಸ್ಯೆ, ಲಿವರ್ ಸಮಸ್ಯೆ ಅವೇ ಅಂತ ಹೇಳ್ತಿರ್ತಾರೆ. ಬಟ್ ಅನಿವಾರ್ಯ ಅವಾಗೆಲ್ಲ ಸರಿಯಾಗಿ ನಮ್ಗೆ ಗೊತ್ತಿರಲಿಲ್ಲ, ಬೋರ್ಡ್ ಹೊಡ್ಕೊಂಡಂಗೆ ಹೋಗ್ತಿದ್ವಿ. ಹಂಗಾಗಿ ಸ್ವಲ್ಪ ಅಪ್ಪ ಇವಾಗ ನೀವು ರೆಗ್ಯುಲರ್ ಆಗಿ ಬರ್ತಾ ಇದ್ರಲ್ವಾ, ಏನಕ್ಕೋಸ್ಕರ ಮನೆಗೆ ಬೇಕು ಅಂತ ಹೇಳಿ ಬುಕಿಂಗ್ ಮಾಡ್ಕೊಂಡಿದ್ದೆ? ಅದೇ ನಾನು ಈಗ ಮನೆಯಲ್ಲಿ ನಮ್ಮ ತಾಯಿ ಇದಾರೆ, ಅವರು ಡಯಾಬಿಟಿಕ್ ಪೇಷಂಟ್. ಅವ್ರಿಗೂ ನಾನು ಭಾಳ ಸರಿ ಹೇಳಿದೆ. ಅವರು ಇಲ್ಲ ನನಗೆ ಬರೋಕ್ಕಾಗಲ್ಲಪ್ಪ, ನಮಗೆ ವಯಸ್ಸಾಗಿದೆ ಅಷ್ಟೊಂದೆಲ್ಲ. ಒಂದು ನಮ್ಮ ತಾಯಿರಿಗೂ ಈಗ ನಾವು ಥೆರಪಿ ಮನೆಗೆ ಕೊಡ್ಬೋದು. ಆಮೇಲೆ ನಮ್ಮ ಮಿಸಸ್ ಅವ್ರಿಗೆ ವೆರಿಕೋಸ್ ವೇನ್ ಪ್ರಾಬ್ಲಮ್ ಇದೆ. ಈಗ ನೀವು ವೆರಿಕೋಸ್ ವೇನ್ ಸಮಸ್ಯೆ, ಈ ಕೋಟಾನ್ ಬೆಲ್ಟು ಪ್ಲಸ್ ಇದು ನಾರ್ಮಲ್ ಮ್ಯಾಟ್ ಕೂಡ ಅದ್ರ ಮೇಲೆ ಕೊಟ್ಟು ಥೆರಪಿ ಕೊಡ್ಬೋದು. ಹಂಗಾಗ್ಬಿಟ್ಟು ದಟ್ ಆ ರೇಸ್ ಎಲ್ಲ ಅದ್ರಲ್ಲಿ ಪಾಸ್ ಆದರೆ ನಮ್ಮ ಮಾಂಸಖಂಡದಲ್ಲೆಲ್ಲ ಅದು ಸ್ವಲ್ಪ ಚೆನ್ನಾಗುತ್ತೆ ಅಂತ ಹಂಗಾಗ್ಬಿಟ್ಟು ಅವರಾಗಲಿ. ಆಮೇಲೆ ಇನ್ನೊಂದು ಏನಂತಂದ್ರೆ, ಈ ನಾವು ಬರೀ ಅನಾರೋಗ್ಯ ಮಾಡ್ಕೊಂಡು ಬಂದು ಇಲ್ಲಿ ಥೆರಪಿ ತಗೊಳೋದಲ್ಲ, ನಾವು ಆರೋಗ್ಯವಾಗಿದ್ದಾಗಲೂ ಕೂಡ ಈ ಥೆರಪಿ ತಗೋಬಹುದು. ಅದು ಒಳ್ಳೆ, ಎಲ್ಲರಿಗೂ ಒಳ್ಳೆಯದು, ಎಲ್ಲರಿಗೂ ತಗೊಳ್ಳೋದು. ಯಾಕಂದ್ರೆ ನಾವು ಜಾಸ್ತಿ ಎಕ್ಸರ್ಸೈಸ್ ಮಾಡೋದು, ಈಗ ಬೆಳಿಗ್ಗೆ ಹೋಗಿ ಜಿಮ್ಗೆ ಹೋಗಿ ಎಕ್ಸರ್ಸೈಸ್ ಎಲ್ಲ ಮಾಡಿ ಅವರೆಲ್ಲ ಏನೋ ವಾಕಿಂಗ್ ಎಲ್ಲ ಮಾಡಿ ಅವ್ರು ತಮ್ಮ ಬೆವರಿನ ಮುಖಾಂತರ ದೇಹದ ಕಷ್ಟಗಳೆಲ್ಲ ಹೊರಗಡೆ ತೆಗಿತಾರೆ ಅವರು, ಅದೇ ಹಂಗೆ ಓಕೆ. ಬಟ್ ನಾವು ಅಷ್ಟೊಂದು ಎಷ್ಟೊಂದು 100ಕ್ಕೆ ಒಂದು 75% ಜನ ಗಂಡು ಮಕ್ಕಳಿಗೆ ಅಷ್ಟೊಂದು ಹಾರ್ಡ್ ನಾವು ಯಾರು ಎಕ್ಸರ್ಸೈಸ್ ಮಾಡಲ್ಲ. ಹಂಗಾಗಿ ನಾವು ಬೆವರಿನ ಮುಖಾಂತರ ನಾವು ಜಾಸ್ತಿ ನಮ್ದು ಕಷ್ಟಗಳ ದೇಹದಿಂದ ಹೊರಗಡೆ ಹೋಗಲ್ಲ. ಹಂಗಾಗಿ ಚೆನ್ನಾಗಿ ಆರೋಗ್ಯವಾಗಿದ್ದರೂ ಕೂಡ ಈ ಥೆರಪಿ ತಗೊಳ್ತಾ ಹೋದ್ರೆ ದೇಹಕ್ಕೇನು ಅವಾಯ್ಡ್, ಮುಂದೆ ಬರ್ತಕ್ಕಂಥ ಯಾವುದೇ ಕಾಯಿಲೆಗಳು, ದೀರ್ಘಕಾಲೀನ ಕಾಯಿಲೆಗಳನ್ನ ಅವಾಗಲೇ ಅವಾಯ್ಡ್ ಮಾಡ್ಬೋದು. ಅಂದ್ರೆ ಆರೋಗ್ಯವಾಗಿರ್ತಕ್ಕಂಥವ್ರು ಕೂಡ ತಗೊಳ್ತಾ ಹೋಗ್ಬೇಕಿದೆ. ಆಕ್ಚುಲಿ ಅವಾಗ ಒಳ್ಳೆಯದಾಗುತ್ತೆ. ನಾವೆಲ್ಲ ಅನಾರೋಗ್ಯ ಮಾಡ್ಕೊಂಡಿದ್ದೀವಿ ಕಂಡಿದ್ದೀವಿ, ಹಂಗೆ ಆರೋಗ್ಯವಾಗಿದ್ದರೂ ಕೂಡ ತಗೋಬಹುದು. ಓಕೆ, ಸ್ವಲ್ಪ ಜನ ಈ ತರ ಥೆರಪಿ ತಗೊಳ್ಳುವಾಗ ನಮಗೆ ರಕ್ತ ಸುಡುತ್ತೆ, ಮೂಳೆ ಪುಡಿ ಪುಡಿ ಆಗುತ್ತೆ ಅಂತ ಹೇಳ್ತಾರಪ್ಪ, ಅವ್ರಿಗೆ ಏನ್ ಹೇಳ್ತೀರಾ? ಇಲ್ಲ, ರಕ್ತ ಏನು ಸುಡಲ್ಲ, ಮೂಳೆನೂ ಸುಡಲ್ಲ, ಏನೇನು ಆಗಲ್ಲ. ನಿಮಗೆ ಆದ್ರೆ ಸ್ವಲ್ಪ ಸುಸ್ತಾಗುತ್ತೆ ಒಂದು. ಆಮೇಲೆ ಕೆಲವೊಬ್ಬರಿಗೆ, ಈಗ ನನಗೆ ಫಸ್ಟ್ 3-4 ವಾರ ಬಂದಾಗ ಹಿಂಗೆ ಕೇಳ್ತಿದ್ರು ನನಗೆ, ನನಗೇನಾಗಿಲ್ಲ, ಬೇರೆಯವ್ರು ಹೇಳ್ತಿದ್ರು ನನಗೇನಾಗಿಲ್ಲಪ್ಪ, ಚೆನ್ನಾಗಿ ಬಂದಿಲ್ಲ, ಮೈಕೈ ನೋವಾಗಿಲ್ಲ, ಸುಸ್ತಾಗಿಲ್ಲ ಹಂಗಂತ ಹೇಳ್ತಿದ್ದೆ. ಬಟ್ ನಾನು ರೆಗ್ಯುಲರ್ ಬಂದ್ಮೇಲೆ ಒಂದು ತಿಂಗಳಾದ್ಮೇಲೆ ಅವಾಗ ಸ್ವಲ್ಪ ಸುಸ್ತಾಗಿ ಶುರು ಆಯ್ತು. ಅಂದ್ರೆ ನಾವು ಡೈಲಿ ಥೆರಪಿ ತೊಗೊತೀವಿ, ನಮ್ಮ ದೇಹದಿಂದ ನಮ್ಮ ಕಷ್ಟಗಳ ಬೆವರಿನ ಮೂಲಕ ಹೊರಗಡೆ ಹೋಗುತ್ತಲ್ಲ, ನ್ಯಾಚುರಲ್ ಆಗಿ ಒಂದು ಸ್ವಲ್ಪ ಸುಸ್ತು ಅನ್ಸುತ್ತೆ. ಆಮೇಲೆ ಕೆಲವೊಬ್ಬರಿಗೆ ಮೈಕೈ ನೋವು ಜಾಸ್ತಿ ಆಗುತ್ತೆ, ಆಟೋಮೆಟಿಕ್ ಮಿಷನ್ ತೊಗೊಂಡ್ರೆ ಆಗುತ್ತೆ. ಆಮೇಲೆ ನಾವೆಲ್ಲ ನಮ್ಮ ಒಳ್ಳೇದಕ್ಕೆ ಅದೆಲ್ಲ ದೇಹ ಸ್ವಲ್ಪ ಒಂದೆಲ್ಲ ಫಿಲ್ಟರ್ ಆಗಿ ಸ್ವಲ್ಪ ಚೆನ್ನಾಗಿ ಆಗ್ಬೇಕಂತಂದ್ರೆ ನಾವು ಸ್ವಲ್ಪ ಅದನ್ನ ಎದುರಿಸ್ಲೇಬೇಕು, ಒಳ್ಳೇದಾಗುತ್ತೆ, ಏನ್ ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ. ನಾನು ಬಹಳ ಜನದ್ದು ಎಲ್ಲ ಕೇಳಿದೆ, ಇಲ್ಲಿ ಬಂದು ನಾವೇ ಸುಮ್ಮನೆ ಏನ್ ಬರಲ್ಲ, ಎಲ್ಲಾದ್ರೂ ಅಭಿಪ್ರಾಯ ನೋಡ್ತೀವಿ, ಕೇಳ್ತೀವಿ, ಎಲ್ಲ ಮಾಡ್ಕೊಂಡ್ಮೇಲೆ ಅವಾಗ ನಾವು ಒಬ್ರಿಗೆ ಕಾನ್ಫಿಡೆನ್ಸ್ ಆಗಿ ಹೇಳ್ಬೋದು. ಅನುಮಾನ ಸ್ವಲ್ಪ ಸಂಶಯ ನಮಗೂ ಇದ್ದೇ ಇರುತ್ತೆ ಬಿಗಿನಿಂಗ್ ನಾವು ಬಂದಾಗ, ಗ್ರಾಜುವಲಿ ನಮ್ಗೆ ಅದು ಕಾನ್ಫಿಡೆನ್ಸ್ ಬರುತ್ತೆ. ಯಾವ್ದಕ್ಕೆ? ಇಲ್ಲ, ಈಗ ನಮ್ಮ ಮೇಡಮ್ ನಾವೆಲ್ಲ ದುಡಿಯೋದು, ಕೆಲಸ ಮಾಡೋದು ಯಾರೇ ಆಗ್ಲಿ, ನಮ್ ದೇಹ, ನಮ್ಮ ಆರೋಗ್ಯ, ನಮ್ ಜೀವ ಮುಖ್ಯ. ಅದಕ್ಕಿಂತ ದೊಡ್ಡದು ಯಾವ್ದು ಇಲ್ಲ ಜಗತ್ನಾಗ. ನಾವ್ ಚೆನ್ನಾಗಿದ್ರೆ ಚೆನ್ನಾಗಿ. ಈಗ ಸುಮ್ಮನೆ ನಾನು ಎಲ್ಲ ಅದು ಉಳಿಸಿ ಮಾಡಿ ಇನ್ನೊಬ್ಬರಿಗೆ ಎಲ್ಲಾದ್ರೂ ಇಟ್ಟು ಹೋದ್ರೆ ಜೀವನದಲ್ಲಿ ಏನೋ ಸಾಗ್ತದೆ ಎಲ್ಲದು, ಆಯ್ತಾ? ಹಂಗಾಗಿ ಗೊತ್ತಾಗಿನೂ ಕೂಡ ಈಗ ಈ ಆಫರ್ ಇದ್ದು ತಗೊಂಡಿದ್ದೀವಿ, ಸ್ವಲ್ಪ ಇದ್ರೂ ತಗೋತಿದ್ದೆ, ಹಂಗೇನಿಲ್ಲ. ಕೆಲವೊಬ್ರು ಆರ್ಥಿಕವಾಗಿ ಅನುಕೂಲ ಇರುತ್ತೆ ತಗೊಳ್ತಾರೆ, ಕೆಲವೊಬ್ರು ಆರ್ಥಿಕ ಅನುಕೂಲ ಸ್ವಲ್ಪ ಇನ್ಕಮ್ ಇರುತ್ತೆ, ಇಲ್ಲಿ ಡೈಲಿ ಬಂದ್ಬಿಟ್ಟು ಅವ್ರು ಥೆರಪಿ ತಗೋಬಹುದು. ಯಾರಿಗೂ 1 ರೂಪಾಯಿನೂ ಕೇಳಿಲ್ಲ ಇದುವರೆಗೂ, ಅವರು 1 ರೂಪಾಯಿನೂ ಕೇಳಿಲ್ಲ. ಇವನು ಅವ್ರದೇ ಏನು ಖರ್ಚು ಮಾಡಿದಾರ ಹೊರತು ನಮ್ಗೆ ಯಾರಿಗೂ 1 ರೂಪಾಯಿನೂ ಕೇಳಿಲ್ಲ. ಹಿಂದೆನೇ ಯಾರಿಗೂ ಕೇಳಿಲ್ಲ, ಈಗ ಯಾರಿಗೂ ಕೇಳಿಲ್ಲ. ಮೇಡಮ್ ಅವರೇ, ಈ ಒಡವೆ ಬಂಗಾರ ಅನ್ನೋದು ಗಂಡ್ಮಕ್ಳಿಗೆ ನಮ್ಗೆ ಅಷ್ಟೊಂದು ಮೋಹ ಇರಲ್ಲ, ಹೆಣ್ಮಕ್ಳಿಗೆ ಬೇಕು ನಿಜ. ಬಟ್ ಅವ್ರಿಗೂ ಒಂದು ಬುದ್ಧಿವಂತಿಕೆ ಇರುತ್ತೆ. ಆ ಬಂಗಾರ ಹೆಂಗಾರ ಮಾಡ್ಸಿದ ತಪ್ಪೇನಿಲ್ಲ, ಅವ್ರ ಕಷ್ಟ ಕಾಲಕ್ಕೆ ಅದು ಹೆಲ್ಪ್ ಆಗುತ್ತೆ. ಅವ್ರು ಕೆಲವೊಂದು ವಯಸ್ಸಿನ ತನಕ ಕೆಲವ್ರು ಮೈ ಮೇಲೆ ಹಾಕೋಣಕ್ಕೆ ಇಷ್ಟಪಡ್ತಾರೆ. ಬಟ್ ಕಷ್ಟ ಅಂತ ಬಂದಾಗ ಹೆಣ್ಮಕ್ಳು ನಮ್ಮ ತಾಳಿ ಸಮೇತ ಅವರು ಒತ್ತೆ ಮಾಡ್ತಾರೆ. ನಮಗೇನು ದೇವರು ಆರ್ಥಿಕವಾಗಿ ತೊಂದರೆ ಕೊಟ್ಟಿಲ್ಲ, ನಮ್ಗೆಲ್ಲ ಮಾಡಿದ್ದಾರೆ. ಮನೆಗೆ ತಾಳಿ ಗಿಡಿ ಬಂಗಾರ ಒಡವೆ ಅಂತ ಮಾಡಿದ್ರೆ ಒಳ್ಳೇದೇ. ಬಟ್ ಅವ್ರು ಕಷ್ಟ ಕಾಲಕ್ಕೆ ಯೂಸ್ ಮಾಡ್ತಾರೆ. ಬಟ್ ಎಲ್ಲರಿಗಿಂತ ಹೆಚ್ಚಿನ ಒಡವೆ ಅಂದ್ರೆ ನಮ್ಮ ಆರೋಗ್ಯ. ನಮ್ಮ ಆರೋಗ್ಯ ಚೆನ್ನಾಗೈತಿ ಅಂತಂದ್ರೆ ಅದಕ್ಕಿಂತ ಆರೋಗ್ಯವೂ ಬಗ್ಗೆ. ಯಾರು ಆರೋಗ್ಯ ಇಟ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾರೆ ರಾತ್ರಿ, ಅವ್ನು ದಿನಕ್ಕೆ 2 ಹೊತ್ತೇ ಉಣ್ಲಿ, ಅವ್ನಿಗೆ ಕಾರ್ ಇರೋದು ಬೇಡ, ಅವ್ನಿಗೆ ದೊಡ್ಡ ಇದು ಇರೋದು ಬೇಡ. ಯಾರು ಆರೋಗ್ಯವಾಗಿ ಚೆನ್ನಾಗಿದಾನ ಅವನೇ ಶ್ರೀಮಂತ.
ಪೂರಾ ಕೋಟಿ ದುಡ್ಡು ಇಟ್ಕೊಂಡು ಅನಾರೋಗ್ಯ ಇಟ್ಕೊಂಡು ಜೀವನ ಮಾಡೋದು ಏನು ಉಪಯೋಗ? ಆಮೇಲೆ ಏನು ಶುಗರ್ ಡಯಾಬಿಟಿಕ್ ಬಂದು ಏನು ತಿನ್ನಂಗಿಲ್ಲ ಉಣಂಗಿಲ್ಲ ಅವ್ರು. ನಾವು ಅಂತಾರೆ ಕಂಪೇರ್ ಮಾಡಿದ್ರೆ ನಾವಿನ್ನೂ ಪುಣ್ಯವಂತರು, ನಾವು ಇಷ್ಟ ಬಂದು ನಾವು ತಿಂತೀವಿ. ಕೋಟಿಗಟ್ಟಲೆ ದುಡ್ಡು ಐತಿ, ಒಂದು ಸ್ವೀಟ್ ತಿನ್ನಂಗಿಲ್ಲ ಏನೂ ಇಲ್ಲ. ಒಂದು ಹೊತ್ತು ತಿಂದ್ರೆ ಕಮ್ಮಿ, 2 ಹೊತ್ತು ತಿಂದ್ರೆ ಜಾಸ್ತಿ ಅನ್ನಂಗಾಗಿದೆ ಜನ. ಅಪ್ಪ ಇವಾಗ ನಿಮ್ ಕಡೆಯಿಂದ ಒಂದು 65,000 ಕೊಟ್ಟಂಬಿಟ್ಟು ಮ್ಯಾಟ್ ನ ಬುಕ್ ಮಾಡ್ಕೊಂಡಿದ್ದೀರಾ. ಆದ್ರೆ ನಿಮ್ಮ ಒಂದು ಪ್ರಾಡಕ್ಟ್ ಇಂದ 1% ಅಮೌಂಟ್ ಆಟರಾಜ ಆಶ್ರಮಕ್ಕೆ ಅಲ್ಲಿರುವಂತ ನಿರಾಶ್ರಿತರಿಗೆ ಸಹಾಯ ಆಗಿದೆ. ಏನ್ ಹೇಳೋದು? ಅದೇ ನಮ್ಗೆ ನೋಡಿ, ಇದು ಆಟರಾಜ ಆಶ್ರಮ ಅಂತಿದೆ ಅಂತ ನಮ್ಗೇನು ಗೊತ್ತಿರಲಿಲ್ಲ ಆಕ್ಚುಲಿ ಅದು.